ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸರ್ಕ್ಯುಲರ್. ಇವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ, ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಅಭಿನಯದ ಭಾರತದ ಭಾರತದಲ್ಲ ಪ್ರಪಂಚದ ಬಹುನಿರೀಕ್ಷಿತ ಸಿನಿಮಾವಾದ ಮಾರ್ಟಿನ್ನ ಟ್ರೈಲರ್ ಇವತ್ತು ಸಂಜೆ ರಿಲೀಸ್ ಆಗಿದೆ. ಆ ಟ್ರೈಲರ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ನ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ತಕ್ಷಣ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕಂಟೆಂಟಿಗೆ ಹೋಗ್ಬಿಡೋಣ. ಈಗಾಗಲೇ ಹೇಳ್ದಂಗೆ ಮಾರ್ಟಿನ್ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ. ನೀವು ನಂಬ್ತಿರೋ ಬಿಡ್ತಿರೋ, ಭಾರತದ ಸಿನಿಮಾದ ಇತಿಹಾಸದಲ್ಲಿ ಈ ರೀತಿಯ ಕ್ವಾಲಿಟಿಯನ್ನು ಹೊಂದಿರುವಂಥ ಸಿನಿಮಾ ಇದುವರೆಗೂ ಬಂದಿಲ್ಲ. ಮುಂದೆ ಬರ್ಬೋದು, ಬಟ್ ಇದುವರೆಗೂ ಬಂದಿಲ್ಲ. ಟ್ರೈಲರ್ ನೋಡ್ತಿರ್ಬೇಕಾದ್ರೆ ಒಂಥರ ಹೆಮ್ಮೆ ಅನ್ನಿಸ್ತು. ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಈ ರೀತಿಯ ಸಿನಿಮಾನ ಜಗತ್ತಿಗೆ ಕೊಡ್ತಾ ಇರೋದು ನಮ್ಮ ಹೆಮ್ಮೆ. ಈ ಸಿನಿಮಾ ನೀವು ಗಮನಿಸ್ತಾ ಹೋದರೆ ಇದುವರೆಗೂ ಪ್ಯಾನ್ ಇಂಡಿಯಾ ಇತ್ತು, ಇದು ಪ್ಯಾನ್ ವರ್ಲ್ಡ್. ಬರೋಬ್ಬರಿ 13 ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇರೋ ಸಿನಿಮಾ. ಆ ಭಾಷೆ ಯಾವ್ಯಾವ ಅಂತ ಹಂಗೆ ಅಂತೂ ಹೇಳೋಕ್ಕಾಗಲ್ಲ. ಇಂಗ್ಲೀಷ್, ಕನ್ನಡ, ಹಿಂದಿ, ತಮಿಳ್, ತೆಲುಗು, ಮಲಯಾಳಂ, ಬೆಂಗಾಳಿ, ಅರೇಬಿಕ್, ಜಾಪನೀಸ್, ಚೈನೀಸ್, ಕೊರಿಯನ್, ಸ್ಪ್ಯಾನಿಷ್, ರಷ್ಯನ್, ಈ 13 ಭಾಷೆಯಲ್ಲಿ ಮಾರ್ಟಿನ್ ಚಿತ್ರ ರಿಲೀಸ್ ಆಗ್ತಾ ಇದೆ. ನೀವಿನ್ನೂ ಕೂಡ ಈ ಮಾರ್ಟಿನ್ ಚಿತ್ರದ ಟ್ರೈಲರನ್ನು ನೋಡಿಲ್ಲ ಅಂತಂದರೆ ಈ ತಕ್ಷಣವೇ ಹೋಗಿ ಈ ಟ್ರೈಲರ್ನ ನೋಡಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಕಂಗಾಲಾಗಿ ಹೋಗ್ತಿರೋ. ಇನ್ನು ಮಾರ್ಟಿನ್ ಸಿನಿಮಾದ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದರೆ, ಬರೀ ಭಾರತೀಯ ಚಿತ್ರೋದ್ಯಮದಲ್ಲ, ಹಾಲಿವುಡ್ಡಲ್ಲೂ ಕೂಡ ಈ ರೀತಿ ಕ್ವಾಲಿಟಿಯನ್ನು ಕೊಡೋಕ್ಕಾಗಲ್ಲ. ಧ್ರುವ ಸರ್ಜಾ ಅವರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಕು ಅಂದರೆ, ಅವ್ರ ಕಣ್ಗಳನ್ನ ನೋಡಿದ್ರೆ ಸಾಕು ಫ್ಯಾನ್ಸ್ ಕಂಗಾಲಾಗಿ ಹೋಗ್ಬೇಕು. ಆ ರೀತಿ ಅಷ್ಟು ಭಯಂಕರವಾಗಿ ಅವ್ರನ್ನ ತೋರಿಸಿದ್ದಾರೆ. ಪಾಕಿಸ್ತಾನದ ಆರ್ಮಿ ಧ್ರುವ ಸರ್ಜಾ ಅವ್ರನ್ನ ಹಿಡ್ಕೊಂಡು ಹೋಗಿರುತ್ತೆ. ಅವರು ಕೂಡ ಭಯದಿಂದ ಹೋಗ್ಬೇಕು. ಅಷ್ಟು ಭಯಂಕರವಾಗಿ ಡೈರೆಕ್ಟ್ರು ಆ ಕ್ಯಾರೆಕ್ಟರ್ನ ವಿಜುವಲೈಸೇಷನ್ ಮಾಡಿದ್ದಾರೆ. ನಾನಂತೂ ಈ ಸಿನಿಮಾ ಯಾವಾಗಪ್ಪ ರಿಲೀಸ್ ಆಗುತ್ತೆ ಅಂತ ಭಾರಿ ಉತ್ಸುಕತೆಯಿಂದ ಕಾಯ್ತಾ ಇದ್ದೀನಿ. ನೀವುಗಳು ಕೂಡ ಅದೇ ರೀತಿ ಕಾಯ್ತಿರ್ತೀರ ಅಂತ ನನಗೆ ಗೊತ್ತು. ಒಂದು ಹೇಳಬೇಕು ಅಂದರೆ, ಈ ಮಾರ್ಟಿನ್ ಸಿನಿಮಾ ಕೇವಲ ಕನ್ನಡ ಚಿತ್ರೋದ್ಯಮವನ್ನಲ್ಲ, ಭಾರತೀಯ ಚಲನಚಿತ್ರೋದ್ಯಮವನ್ನೇ ಇನ್ನೊಂದು ಹಂತಕ್ಕೆ ತಗೊಂಡು ಹೋಗುತ್ತೆ. ಇಷ್ಟು ಹೇಳ್ತಾ, ಇದೇ ಶುಕ್ರವಾರ ನಮ್ಮ ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ಅವರು ನಿರ್ದೇಶಿಸಿ ನಟಿಸ್ತಾ ಇರುವಂಥ ಬಹುನಿರೀಕ್ಷಿತ ಸಿನಿಮಾ ಭೀಮ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ತಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಆ ಸಿನಿಮಾನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.